ब्रह्मभृताय आदिकवये मुह्यन्ति यं सूरयः इदो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि मेदुः तं सर्वभूतहृदयं मुनिमानतोऽस्मि नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये स्वस्त्यस्तु सतां हरिः ओम् ಬೃಹಸ್ಪತ್ಯಾಚಾರ್ಯರಿಗೆ ಅವಮಾನ ಆಗುವ ಪ್ರಸಂಗ ಇದು. ಒಟ್ಟು ಈ ಅಧ್ಯಾಯದಲ್ಲಿ ಧರ್ಮಸಭೆಯಲ್ಲಿ ಕುಳಿತಿದ್ದಾಗ ಬೃಹಸ್ಪತ್ಯಾಚಾರ್ಯರು ಬಂದ್ರು ಕೂಡ ಇಂದ್ರ ಗಮನಿಸಲಿಲ್ಲ, ಆಸನ ಬಿಟ್ಟು ಏಳಲಿಲ್ಲ, ಅವರನ್ನ ಹತ್ತಿರ ಕರ್ಕೊಂಡು ಅವರಿಗೆ ಉಪಚಾರ ಮಾಡಲಿಲ್ಲ. ಅವರು ಕೂಡ್ಲೆ ಸಿಟ್ಟು ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋದ್ರು. ಇಂದ್ರನಿಗೆ ಮರುಕ್ಷಣದಲ್ಲಿ ತನ್ನ ಅವಿವೇಕ ಅರ್ಥ ಆಯ್ತು, ಪಶ್ಚಾತ್ತಾಪ ಆಯ್ತು. ತಕ್ಷಣ ಪರಿಹರಿಸ್ಲಿಕ್ಕೋಸ್ಕರ ಗುರುಗಳ ಮನೆಗೆ ಹೋದ ಅನ್ನುವ ಸ್ವಲ್ಪ ಪ್ರಸಂಗವನ್ನು ನಾವು ನಿನ್ನೆ ನೋಡ್ತಾ ಇದ್ವಿ. ಉಪಗೀಯಮಾನೋ ಲಲಿತಾಸ್ಥಾನಾಧ್ಯಾಸನಾಶ್ರಿತ ಪಾಂಡುರೇನಾಥ ಪತ್ರೇನ ಚಂದ್ರಮಂಡಲ ಚಾರುಣ ಇತ್ಯಾದಿಗಳೆಲ್ಲ ದೇವತೆಗಳೆಲ್ಲ ಹೊಗಳ್ತಾ ಇದ್ರು ಅನ್ನುವ ಕಾರಣಕ್ಕಾಗಿ ಇಂದ್ರ ಮೈಮರೆತ. ದೇವತೆಗಳು ಅಸುರರು ಯಾವಾಗಲೂ ಗೌರವಿಸುವಂತಹ ಬೃಹಸ್ಪತ್ಯಾಚಾರ್ಯರು ಬಂದಾಗ ಇಂದ್ರ ಗೌರವಿಸಲಿಲ್ಲ ಅನ್ನುವ ಪ್ರಸಂಗದಲ್ಲಿ ಅರ್ಥ ಆಯಿತು ಇಂದ್ರನಿಗೆ ತನ್ನಿಂದ ತಪ್ಪಾಯಿತು ಅಂತ. ತೇಷಾಂ ಕುಪತತೇಷ್ಟॄಣಾಂ ಪತತಾಂ ತಮಸಿ ಹ್ಯದಃ ಯೇ ಶ್ರದ್ಧದ್ಯುಃ ವಚಸ್ತೆ ವೈ ಮಜ್ಜಂತ್ಯಶ್ಮಪ್ಲವ ಇವ. ಕಲ್ಲಿನ ದೋಣಿಯನ್ನ ಏರಿ ಹೊರಟಂತೆ ಗುರುಗಳನ್ನ ಧಿಕ್ಕರಿಸಿ ಹೋದವ ಸಮುದ್ರದ ಆಳಕ್ಕೆ ಮುಳುಗ್ತಾನೆ ಹೊರತು ಅವನು ಏಳ್ಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳ ಅವಕೃಪೆಗೆ ಒಳಗಾದವ ಮತ್ತೆ ಜೀವನದಲ್ಲಿ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ಬಹಳ ಎಚ್ಚರಿಕೆಯಿಂದ, ಅದರಲ್ಲೂ ಅಧ್ಯಾತ್ಮದ ದಾರಿಯಲ್ಲಿ ನಮಗೆ ಒಳ್ಳೆಯ ಪ್ರೀತಿಯನ್ನ ತೋರಿಸುವಂತಹ ಮಂದಿಯ ವಿಷಯದಲ್ಲಿ ಬಹಳ ಜಾಗೃತೆಯಿಂದ ಅವರ ಜೊತೆಗೆ ವ್ಯವಹಾರ ನಡೆಸಬೇಕು, ವ್ಯವಸ್ಥೆ ಮಾಡಬೇಕು ಅಂತ ಒಂದು ಸೂಚ್ಯವಾದ ಸಂದೇಶವನ್ನ ಈ ಬೃಹಸ್ಪತ್ಯಾಚಾರ್ಯರ ಜೊತೆಗಿನ ಇಂದ್ರನ ವ್ಯವಹಾರ ತೋರಿಸಿಕೊಟ್ಟಿತು. ಅಥಾಹಮವರಾಚಾರ್ಯಂ ಅಗಾಧ ದಿಷಣಂ ದ್ವಿಜಂ ಪ್ರಸಾದಯಿಷ್ಯೇ ನಿಷಟಃ ಶೀರ್ಷ್ಣಾತಶ್ಚರಣಂ ಸ್ಪೃಶನ್. ಆಚ ಅಮರಾಚಾರ್ಯಂ, ಅಮರರಿಗೆ ಗುರುಗಳೆನಿಸಿದಂತಹ ಬೃಹಸ್ಪತ್ಯಾಚಾರ್ಯರನ್ನು ಅಗಾಧ ಧಿಷಣಂ, ಧಿಷಣ ಅಂದ್ರೆ ಬುದ್ಧಿ, ಅಗಾಧ ಬುದ್ಧಿ, ವಿಸ್ತಾರವಾದ ದೂರಾಲೋಚನೆಯನ್ನ ಮಾಡಬಹುದಾದ, ದುರಾಲೋಚನೆಯನ್ನ ಮಾಡದ, ಬಹಳ ತಾತ್ವಿಕವಾದ ನೆಲೆಯಲ್ಲಿ ಸತ್ಯಾಸತ್ಯಗಳ ವಿವೇಚನೆಯನ್ನು ನಡೆಸುವಂತಹ ಆಚಾರ್ಯರನ್ನು, ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರನ್ನು ನಾನು ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಒಲಿಸಿಕೊಳ್ತೇನೆ ಅಂತ ತಚ್ಚರಣಂ ಶಿರಸಾಸ್ಪೃಶನ್ ಪ್ರಸಾದಯಿಷ್ಯೆ. ಅವರ ತಲೆಗೆ, ಅವರ ಕಾಲಿಗೆ ತಲೆಯನ್ನ ಒಡ್ಡಿ ನಾನು ಪ್ರಸಾದಕ್ಕೆ ಅಂದ್ರೆ ಅವರನ್ನ ಪ್ರಸನ್ನಗೊಳಿಸ್ತೇನೆ ಅಂತ ಹೇಳ್ತಾನೆ. ಏವಂ ಚಿಂತಯತಸ್ತಸ್ಯ ಮಘೋನೋ ಭಗವಾನ್ ಗೃಹಾತ್ ಬೃಹಸ್ಪತಿರ್ಗತೋ ದೃಷ್ಟಾಂ ಗತಿಮಧ್ಯಾತ್ಮ ಮಾಯೆಯ. ದೇವೇಂದ್ರ ಹೀಗೆ ಯೋಚಿಸಿದ ಕೂಡ್ಲೆ ಮಘೋನಃ, ಮಘೋನಃ ಅಂದ್ರೆ ಮಘವಾನ್ ಅನ್ನುವ ಶಬ್ದ. ಮಘೋನಃ ಇಂದ್ರನ ಯೋಚನೆ ತಕ್ಷಣ ಬೃಹಸ್ಪತ್ಯಾಚಾರ್ಯರ ಮನೆಗೆ ಹೋಗ್ಬೇಕು ಅಂತ ಆಯ್ತು. ಹೊರಟ್ರೆ ಅವರು ಮನೆಯಿಂದನೂ ಹೊರಟೋಗ್ಬಿಟ್ಟಿದ್ದಾರೆ. ಬೃಹಸ್ಪತಿ ಅದೃಷ್ಟಾಂಗತಃ, ಬೃಹಸ್ಪತ್ಯಾಚಾರ್ಯರು ಅಲ್ಲಿಂದಲೂ ಮರೆಯಾಗಿ ಹೋಗಿದ್ದಾರೆ. ಗತಿಂ ಅಧ್ಯಾತ್ಮ ಮಾಯೆಯ, ಅದೃಷ್ಟಾಂ ಗತಿಂ ಗತಃ.
ಅಧ್ಯಾತ್ಮದ ಮಾಯೆ ಅಂತಂದ್ರೆ ಅವರಿಗೆ ಯಾರಿಗೂ ಕಾಣಿಸ್ಕೊಳ್ಬೇಕು ಅಂತ ಅನ್ನಿಸ್ಲೇ ಇಲ್ಲ. ಅವರಿಗೆ ಮುಂದೇನಾಗತ್ತೆ, ಹಿಂದೇನು ಆಗಿತ್ತು ಅನ್ನೋದರ ಬಗ್ಗೆ ಸರಿಯಾದ ಎಚ್ಚರ ಇತ್ತು. ಆದ್ಮೇಲೆ ಅವನ್ ಇಂದ್ರ ಬಂದೇ ಬರ್ತಾನೆ, ಮರುಕ್ಷಣ ಓಡಿ ಬರ್ತಾನೆ. ಇಂದ್ರನ ಕೈಯಲ್ಲಿ ಅಷ್ಟು ಸುಲಭದಲ್ಲಿ ತಪ್ಪಾಗುದಿಲ್ಲ. ಆಯ್ತು ಅನಿಸುವಷ್ಟರೊಳಗೆ ಅವನು ಎಚ್ಚರ ಆಗ್ತಾನೆ, ಓಡಿ ಬರ್ತಾನೆ. ಅದಕ್ಕಾಗಿಯೇ ತಲವಕಾರ ಉಪನಿಷತ್ತಿನಲ್ಲಿ ಎಲ್ಲ ಆ ದೇವತೆಗಳೆಲ್ಲ ಒಂದು ಮಹಾಯುದ್ಧದಲ್ಲಿ ಗೆಲುವು ಸಂಪಾದಿಸಿದಾಗ ಆ ನಾವು ಗೆದ್ದೆವು 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 ಅಂತ ಸಂಭ್ರಮಿಸ್ತಾ ಇರ್ತಾರೆ, ಕಪ್ಪು ಹಿಡ್ಕೊಂಡು. ಕಪ್ಪು ನಮ್ದೇ, ತಪ್ಪು ನಮ್ದೇ ಅಂತ. ಅಷ್ಟರಲ್ಲಿ ಏನಾಗುತ್ತೆ ಅಂದ್ರೆ ಆ ಯಾವುದೋ ದೂರದಲ್ಲಿ ಒಂದು ಬೆಳಕು ಕಾಣಿಸುತ್ತೆ ದೇವತೆಗಳಿಗೆ. ಆಗ ಇಂದ್ರ ಹೇಳ್ತಾನೆ, ಹೋಗು ಓ ಅಗ್ನಿ, ಜಾತವೇದ, ಬೇಗ ಹೋಗು, ಅವನು ಏನು ಅಂತ ತಿಳ್ಕೊಂಡ್ ಬಾ, ಅವನು ಯಾರು ಅಂತ ತಿಳ್ಕೊಂಡ್ ಬಾ ಅಂತ. ಈ ಪುಣ್ಯಾತ್ಮ ಹೋದವನು ಅವ್ರ ಹತ್ರ, ಯಾರು ನೀನು ಅಂತ ಹೀಗೆ ಕೇಳಿದಾಗ, ಅದು ಬಿಡು, ನಾನೇನ್ ಲೆಕ್ಕಕ್ಕಿಲ್ಲ, ನೀನ್ ಯಾರು ಹೇಳು. ನಾನು ಜಗತ್ತಿನಲ್ಲಿರುವ ಎಲ್ಲಾ ವಸ್ತುಗಳನ್ನ ಕ್ಷಣ ಮಾತ್ರದಲ್ಲಿ ಸುಡಬಲ್ಲಂತಹ ಬೆಂಕಿಯ ದೊಡ್ಡ ಪರ್ವತ ನಾನು. ಅವನ ಬಗ್ಗೆನೂ ಹೊಗಳ್ಕೊಂಡು ಕೂತ. ಅವನಿಗೆ ಹೋಗಿ ಕೇಳಿದ ಪ್ರಶ್ನೆ ಮರ್ತೇ ಹೋಯ್ತು ಅವನಿಗೆ. ನೀನ್ ಯಾರು ಅಂತ ಅವನ್ ಪ್ರಶ್ನೆ ಕೇಳಿ ಉತ್ತರ ತಿಳ್ಕೊಂಡ್ ಬರೋದು ಬಿಟ್ಟು ತಾನ್ ಯಾರು ಅಂತ ಅವನಿಗೆ ಹೇಳ್ತಾ ಕೂತ. ಅದಕ್ಕೆ ಅವನೇನ್ ಮಾಡ್ದ ಅಂದ್ರೆ, ಹೌದಾ ನೀನು ಅಷ್ಟು ದೊಡ್ಡವನ, ನಿಂಗೆ ಅದೆಲ್ಲ ಗೊತ್ತುಂಟಾ? ಹೌದೌದೌದು ಅಂತಾನೆ. ಹಾಗಿದ್ರೆ ನಾನೊಂದು ಕಡ್ಡಿ ಇಡ್ತೇನೆ ಅಂತ ಒಂದ್ ಸಣ್ಣ ಕಡ್ಡಿ ಇಡ್ತಾನೆ. ನೋಡುವ, ಇದನ್ ಸುಡು ಅಂತಾನೆ. ಅವನು ಓಡ್ 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 ಎಲ್ಲಾ ಫಸ್ಟ್ ಏನ್ ಮಾಡ್ತಾನೆ ಅಂದ್ರೆ, ಏನ್ ದೊಡ್ಡ ವಿಷಯ ಅಂತ ಎಡಗೈಯಲ್ಲಿ ಸುಮ್ನೆ ಹಿಂಗ್ ತೆಗ್ದು ಹಾಕೋಣ ಅಂತ ಹೋಗ್ತಾನೆ. ಅದ್ ನೋಡಿದ್ರೆ ಕೈ ಇಟ್ಟಿದ್ದೆ ಅಲ್ಲೇ ಸಿಕ್ಕಾಕೊಂಡಾಗೆ ಫೆವಿಕ್ವಿಕ್ ತರ ಸಿಕ್ಕಾಕೊಂಡ್ಬಿಡ್ತು, ಅಲ್ಲಾಡಿಸ್ಲಿಕ್ಕಾಗ್ಲಿಲ್ಲ. ಏನಿದು? ಆಮೇಲೆ ನಿಧಾನಕ್ಕೆ ಸ್ವಲ್ಪ ಬಲ ಹಾಕಿನೇ ಎತ್ಲಿಕ್ ಹೋದ, ಅದು ಆಗ್ಲಿಲ್ಲ. ಮುಷ್ಟಿ ಹಿಡಿದು ಎತ್ಲಿಕ್ ಹೋದ, ಕೈಗೆ ಬರ್ಲಿಲ್ಲ. ಎರಡು ಕೈ ಹಿಡ್ದ, ಅಲ್ಲಾಡ್ಲಿಲ್ಲ. ಹಲ್ಲೆಲ್ಲ ಕಚ್ಚಿ ಹಿಡ್ಕೊಂಡ, ಹಲ್ಲೆ ಮೇಲಿದ್ದು ಕೆಳಗ್ ತಾಗಿ ಕಟಕಟ ಅಂತ ಶಬ್ದ ಬಂತು ಹೊರತು ಫುಲ್ ಅಲ್ಲಾಡ್ಲಿಲ್ಲ. ಆಮೇಲೆ ನಿಧಾನಕ್ಕೆ ಹೀಗೆ ಎಳಿಲಿಕ್ಕೆ ಹೋದ್ರೆ ಕೈಯೇ ತಪ್ಪಿಸ್ಕೊಂಡು ಹಿಂದಕ್ ಜಾರಿ ಬಿದ್ದ. ಓ, ಇದು ಆಗುವಂತದ್ದಲ್ಲ. ಇದು ಇದನ್ನ ಈಗ ಅಲ್ಲಿ ಏನಾಯ್ತು ಅಂತ ಕೇಳ್ತಾರೆ, ನನ್ನ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಯಾರಿಗೂ ಹೇಳದೆ ಅಲ್ಲಿಂದ ನಾಪತ್ತೆ ಆಗಿಟ್ಟ. ಮತ್ತೆ ಇಂದ್ರನಿಗೆ, ಹೋದವನ್ ಎಲ್ಲೋದ ಅಗ್ನಿ, ಮಾತಾರೀಶ್ವ ನೀನ್ ಹೋಗು ಅಂತ ಒಬ್ಬ ಪ್ರವಾಹ ವಾಯು ಅಂತ ಒಬ್ಬ ಇದ್ದಾನೆ, ಅವನನ್ನು ಹೋಗಿ ಹೋಗು ಅಂತ ಕಳಿಸಿದ್ರು. ಅವನು ಇದೇ ತರ ಪ್ರಶ್ನೆ ಕೇಳಿದ್ರೆ, ನಾನ್ ಬಿಡು ಮರೆಯ, ನೀನ್ ಯಾರು ಹೇಳು, ನಾನಾ ನಾನು ಜಗತ್ತಿನ ಎಲ್ಲ ವಸ್ತುಗಳನ್ನು ಸುಂಟರ ಗಾಳಿಯ ಹಾಗೆ ಸುತ್ತಿ ಸುತ್ತಿ ಎಳೆದು ಎತ್ತಿ ಹಸಿಬಲ್ಲೆ, ಹಾಗೆ ಹೀಗೆ ಅಂತ ಹೇಳ್ತಾನೆ. ಹೌದಾ, ಸರಿ, ನಾನು ಕಡ್ಡಿ ಇಡ್ತೇನೆ, ತೃಣ ಒಂದ್ ಸಣ್ಣ ಹುಲ್ಲು ಇಡ್ತೇನೆ, ಇದನ್ನ ಎತ್ತು ನೋಡೋಣ. ಅವನ ಯಥಾ ಪ್ರಕಾರ ಅದೇ ತರ ಗಾಳಿ ಉಫ್ ಅಂತಾನೆ. ಉಫ್ ಅಂದ್ರೆ ಅದೇನು ಅಲ್ಲಾಡುದೇ ಇಲ್ಲ, ಜೋರಾಗಿ ಉಫ್ ಅಂತಾನೆ. ಗಂಟ್ಲೆಲ್ಲ ಕೆರ್ಕೊಂಡ್ ಬರುತ್ತೆ, ಹೊಟ್ಟೆ ಎಲ್ಲ ಉಸಿರು ಬಿಟ್ಟಂಗ ಆಗುತ್ತೆ. ಆದ್ರೂ ಅದು ಅಲ್ಲಾಡುದಿಲ್ಲ. ಎಲ್ಲ ಉಸಿರು ಗಾ ಅಂತ ತಗೊಂಡು ಜೋರಾಗುತ್ತಾನೆ. ಉಳಿದಿದ್ ಪಕ್ಕದಲ್ಲಿ ಇದ್ದಿದ್ದೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ, ಆ ಕಡ್ಡಿ ಮಾತ್ರ ಅಲ್ಲೇ ಇರುತ್ತೆ. ತಲೆಗೆಟ್ಟು ಹೋಗುತ್ತೆ. ಇದೇನ್ ಹೀಗೆ? ಸಿಟ್ಟು ಬರುತ್ತೆ ಅವನಿಗೆ. ಇಡೀ ಶಕ್ತಿ ಹಾಕಿ ಅದ್ರ ಮೇಲೆ ಮೇಲಿಂದ ಬಂದು ಕೆಳಗೆ ಡಮ್ ಅಂತ ಅದ್ರ ಮೇಲೆ ಹಾರಿ ಬಿಡ್ತಾನೆ. ಹಾರಿ ಬಿಟ್ರೆ ಮೂತಿ ಅಪಚ್ಚಿ ಆಗುತ್ತೆ, ಬಿಟ್ರೆ ಕಡ್ಡಿ ಅಲ್ಲಾಡುದಿಲ್ಲ. ಕೊನೆಗೆ, ಓ, ಇದು ಆಗೋ ಕೆಲಸ ಅಲ್ಲ ಅಂತ ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ. ಕೊನೆಗೆ ಇಂದ್ರನಿಗೆ ಯೋಚನೆ ಹತ್ತತ್ತೆ, ಓ, ಇದು ಏನೋ ಹೆಚ್ಚು ಕಮ್ಮಿ ಆಗಿದೆ, ಸ್ವಲ್ಪ ಜಾಗೃತಿ ಮಾಡ್ಬೇಕು ಅಂತ ತಾನೇ ಸೀದಾ ಹೋಗ್ತಾನೆ. ಹೋಗಿ ಅದನ್ನ ಕೇಳ್ತಾನೆ, ಯಾರ್ ನೀನು ಅಂತ ತಲೆಯಲ್ಲಿ ಅನ್ಕೊಂಡಿದ್ದಾನಷ್ಟೆ, ಅದು ಕಾಣಿಸ್ತಿದೆ. ಹತ್ರ ಹೋಗುವಷ್ಟೊತ್ತಿಗೆ ಅದು ನಾಪತ್ತೆ ಆಗ್ಬಿಡುತ್ತೆ. ಯಾಕೆಂದ್ರೆ ಇಂದ್ರ ವಾಪಸ್ಸು ಪ್ರಶ್ನೆ ಕೇಳಿದ್ರೆ ಅವನು ಉತ್ತರ ಕೊಡಲ್ಲ. ಮೊದ್ಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು, ಆಮೇಲೆ ನಿನ್ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಅಂತ ಅವನು ಜಾಣ ಇದ್ದಾನೆ ಅಂತ ಆ ಯಕ್ಷಕ್ಕೆ ಗೊತ್ತಾಯ್ತು. ಆದ್ರಿಂದಾಗ ಅದು ಅಲ್ಲಿಂದ ತಪ್ಪಿಸಿಕೊಂಡು ಹೋಯ್ತು. ಉಪನಿಷತ್ತು ಹೀಗೆ ಹೇಳ್ತಾ ಇಂದ್ರನಿಗೆ ಅಷ್ಟು ಬೇಗ ಭ್ರಮಣೆ ಆಗುದಾಗ್ಲಿ, ಭ್ರಮೆ ಬರುದಾಗ್ಲಿ, ಸುಳ್ಳುಗಳನ್ನ ನಂಬುದಾಗ್ಲಿ, ಅನ್ಯಾಯಗಳನ್ನ ಮಾಡಬೇಕು ಅನ್ನುವ ದುಸ್ಥಿತಿ ಆಗ್ಲಿ ಯಾವಾಗ್ಲೂ ಉಂಟಾಗುವುದೇ ಇಲ್ಲ.
ಅದರಿಂದ ಇಂದ್ರ ಅತ್ಯಂತ ಪ್ರಬಲ. ಆ ಇಂದ್ರನಿಗೆ ಖಂಡಿತ ನನ್ನನ್ನು ಹುಡುಕುವ ಹಠ ಹುಟ್ಟತ್ತೆ ಅಂತ ಗೊತ್ತಾಗಿ ಅಲ್ಲಿ ಹೇಗೆ ಯಕ್ಷ ಮರೆಯಾಯಿತೋ ಹಾಗೆ ಇಲ್ಲಿ ಬೃಹಸ್ಪತ್ಯಾಚಾರ್ಯರು ಕೂಡ ಮರೆಯಾಗಿ ಬಿಟ್ರು. ಯಾಕೆಂದ್ರೆ ಇಂದ್ರ ಬಂದು ಗ್ಯಾರಂಟಿ ನನ್ನನ್ನು ಕಾಲಿಡಿದು ವಾಪಸ್ ಬನ್ನಿ ಅಂತ ಕೇಳ್ತಾನೆ. ಅವನಿಗೆ ನಾನು ಈಗ ಸಿಕ್ಕಿದ್ರೆ ಮತ್ತೆ ರಗಡ ಆ ಬಂದಿದೆ ಪ್ರಕಾರ ನಮ್ಗೆ ಯಾಕೆ ಕೊಡ್ತೀರಿ ಮಾರೆ. ಹಿರಣ್ಯ ಆದ್ರೂ ಗರ್ಭ ಶಾಂತಿ ಲಕ್ಷ್ಮೀ ಅದ್ರ ಬುದ್ಧಿಯನ್ನ ನರಸಿಂಹಾಯ ತಪ್ಪಿಸ್ಲಿಕ್ಕೆ ನಾರಾಯಣ ನಾರಾಯಣ ಲಕ್ಷ್ಮೀ. ಇಲ್ರಿ ಊರಾಗಿಲ್ಲ, ನಾನು ಈಗ ಬಂದಿನಿ. ನಾಳೆ ಒಂದ್ ಕಾರ್ಯಕ್ರಮ 80 ವರ್ಷದ್ದು, ಹಿಂಗಾಗಿ ನಾ ಭೂಷಣ್ ಅವರೇ ಹೋಗಿದ್ದೆ ರೀ. ಭೂಷಣ್ ಅವರೇ ಮ್ಯೂಟ್ ಮಾಡಿ. ಹರೇ ರಾಮ. ಕ್ಷಮಿಸಿ. ಹಾ, ಗುರೋರ್ನಾಧಿಕತಃ ಸಂಜ್ಞಾಂ ಪರೀಕ್ಷನ್ ಭಗವಾನ್ ಸ್ವರಾಟ್ ಧ್ಯಾಯನ್ ಧಿಯಾ ಸುರೇರ್ಯುಕ್ತಃ ಶರ್ಮನಾ ಲಭದಾತ್ಮನಃ. ಇಂದ್ರ ಎಷ್ಟು ಹುಡುಕಿದ್ರು ಗುರುಗಳ ಸುಳಿವೇ ಸಿಗಲಿಲ್ಲ. ಎಲ್ಲಾ ಕಡೆ ಹುಡುಕಿದವ್ರು, ಎಲ್ಲೆಲ್ಲಿ ಇರ್ಬೋದೋ ಆ ಜಾಗಕ್ಕೆಲ್ಲ ಹೋಗಿ ಬಂದ, ಅವ್ರೆಲ್ಲೂ ಸಿಗ್ಲಿಲ್ಲ. ಗುರುಗಳಿಗೂ ಗೊತ್ತಿತ್ತು ನಾನು ಎಲ್ಲಿ ಹೋದ್ರೆ ಅವ್ನು ಹುಡ್ಕೊಂಡ್ ಬರ್ತಾನೆ ಅಂತ ಅವರಿಗೂ ಗೊತ್ತಿತ್ತು. ಹಾಗಾಗಿ ಅವನು ಹುಡ್ಕೊಂಡ್ ಬರುವ ಜಾಗದಲ್ಲಿ ಮೊದ್ಲೇ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ರು. ಕೊನೆಗೆ ಅವನಿಗೆ ತುಂಬಾ ಮನಸ್ಸಿಗೆ ಬೇಜಾರಾಯ್ತು. ನಾನು ತಪ್ಪು ಮಾಡಿಬಿಟ್ಟೆ, ಗುರುಗಳನ್ನು ಅವಮಾನಿಸ್ಬಿಟ್ಟೆ, ಇದು ನನಗೆ ಕ್ಷೇಮ ಅಲ್ಲ ಅಂತ ಅವನಿಗೆ ಮನಸ್ಸಿನಲ್ಲಿ ತುಂಬಾ ಬೇಸರ ಆಯ್ತು. ಶರ್ಮನ ಅಲಭದ ಆತ್ಮನಃ. ಶರ್ಮ ಅಂದ್ರೆ ಸುಖ, ನ ಅಲಭತ್ ಮನಸ್ಸಿಗೆ ಎಲ್ಲಿ ಹೋದ್ರೂ ನೆಮ್ಮದಿ ಸಿಗ್ಲಿಲ್ಲ. ಗುರುಗಳು ಸಿಗ್ಲಿಲ್ಲ ಅನ್ನೋದು ವ್ಯಥೆ, ಗುರುಗಳಿಗೆ ಅವಮಾನ ಆಯ್ತು ಅಂತ ವ್ಯಥೆ, ಅದರ ಜೊತೆಗೆ ಗುರುಗಳು ಇಲ್ಲದೆ ಇದ್ರೆ ಏನೇನ್ ಆಗ್ಬಹುದು ಅನ್ನುವ ಕಲ್ಪನೆಯೂ ಅವನಿಗಿತ್ತು. ಆದ್ರಿಂದಾಗಿ ಇದೆಲ್ಲದರ ಎಚ್ಚರದಿಂದ ಅವನಿಗೆ ತುಂಬಾ ದುಃಖ ಆಯ್ತು. ತಚ್ಛ್ರುತ್ವೈವಾಸುರಾ ಸರ್ವೇ ಆಶ್ರಿತ್ಯೌಷನ ಸಮ್ಮತಂ ದೇವಾನ್ ಪ್ರತ್ಯುದ್ಯಮಂ ಚಕ್ರು ದುರ್ಮತಾ ಆತತಾಯಿನಃ. ಆತತಾಯಿ ಅಂತಂದ್ರೆ ತಪ್ಪು ಮಾಡಿದವರಲ್ಲಿ ಕ್ಷಮೆಗೆ ಯೋಗ್ಯರಲ್ಲದವರು ಅಂತ. ಅದು ಆ ಬೆಂಕಿ ಕೊಟ್ಟವರು, ವಿಷ ಇಟ್ಟವರು, ಮನೆ ಅಪಹರಿಸಿದವರು, ಹೆಣ್ಣಿಗೆ ಅವಮಾನ ಮಾಡಿದವರು, ಇಂಥವರೆಲ್ಲ ಆತತಾಯಿಗಳು ಅಂತ ಒಂದಿಷ್ಟು ಲಿಸ್ಟ್ ಇದೆ. ಈ ರಾಕ್ಷಸರೆಲ್ಲ ಅಂಥವ್ರೆ. ಅವರ ಇಂಟರ್ಪೋಲ್ ಬಹಳ ಚುರುಕಾಗಿತ್ತು. ದೇವಲೋಕದಲ್ಲಿ ಬೃಹಸ್ಪತ್ಯಾಚಾರ್ಯರು ನಾಪತ್ತೆಯಾಗಿದ್ದಾರೆ ಅಂತ ಸುದ್ದಿ ದೇವಲೋಕದಲ್ಲಿ ಬೆಳಗಿನ ಪೇಪರ್ ಅಲ್ಲಿ ಬರುವ ಮುಂಚೆ ಇವರಿಗೆ ಒಳಗಿನಿಂದ ಫೋನ್ ಅಲ್ಲಿ ಸುದ್ದಿ ಸಿಕ್ಬಿಟ್ಟಿದೆ. ತಕ್ಷಣವೇ ಶುಕ್ರಾಚಾರ್ಯರನ್ನ ಮುಂದೆ ಇಟ್ಟುಕೊಂಡು ಬೃಹಸ್ಪತ್ಯಾಚಾರ್ಯ ಇಲ್ಲದೆ ಇದ್ದಾಗಲೇ ದೇವತೆಗಳ ಮೇಲೆ ದಾಳಿ ಮಾಡಿದ್ರೆ ಅವರಿಗೆ ಆತ್ಮರಕ್ಷಣೆ ಮಾಡಿಕೊಳ್ಳಿಕ್ ಆಗುದಿಲ್ಲ ಅಂತ ಗೊತ್ತಾಯ್ತು. ಹಾಗಾಗಿ ಬಹಳ ತೀವ್ರವಾದ ಯುದ್ಧ ನಡೆಯಿತು. ದೇವಾನ್ ಪ್ರತ್ಯುದ್ಯಮಂ ಚಕ್ರು. ಆ ಶುಕ್ರಾಚಾರ್ಯರ ನೀತಿಯಿಂದ ಕೊಬ್ಬಿದವರು ಅನೇಕ ತರದ ಶಸ್ತ್ರಗಳನ್ನ ಹಿಡಿದುಕೊಂಡು ದೇವತೆಗಳ ಮೇಲೆ ದಾಳಿಗೈದರು. ತೈರ್ವಿಸೃಷ್ಟೇಶು ಇಶುಭಿಸ್ತೀಕ್ಷ್ಣೈಃ ನಿರ್ಭಿಣ್ಣಾಂಗೋರುಬಾಹವಃ ಬ್ರಹ್ಮಾಣಂ ಶರಣಂ ಜಗ್ಮುಹು ಸಹೇಂದ್ರಾನತ ಕಂಧರಾಃ. ದೇವತೆಗಳಿಗೆ ವಸ್ತುತಃ ನಮ್ಮ ಹಾಗೆ ಮಣ್ಣು ನೀರು ಬೆಂಕಿಯ ಅಂದ್ರೆ ಮಣ್ಣು ಪ್ರಧಾನವಾಗಿರುವ ಶರೀರ ಅಲ್ಲ, ಅವರಿಗೆ ಬೆಳಕು ಪ್ರಧಾನವಾದ ಶರೀರ. ಆದ್ರಿಂದಾಗಿ ಅದು ಜ್ಯೋತಿಷ್ ಶರೀರ. ಆದ್ರೆ ಅದು ಪಂಚಭೂತದ್ದೇ. ಆ ಜ್ಯೋತಿಸ್ಸು ಕೂಡ ಪಂಚಭೂತದ್ದೇ ಜ್ಯೋತಿಸ್ಸು. ಆದ್ರಿಂದ ಈ ಶುಕ್ರಾಚಾರ್ಯರ ವಿಶೇಷ ಅಸ್ತ್ರಗಳಿಂದ ಆ ಬೆಳಕನ್ನು ಕೂಡ ಕತ್ತರಿಸುವಂತಹ ಆಯುಧಗಳು ದೈತ್ಯರಲ್ಲಿ ಇದ್ವು. ನಾರಾಯಣ. ಆ ದೇವತೆಗಳ ಮೇಲೆ ದೈತ್ಯರು ಪ್ರಯೋಗಿಸಿದ ತೀವ್ರವಾದ ಅಸ್ತ್ರಗಳಿಂದ ದೇವತೆಗಳ ಶರೀರಗಳು ನಿರ್ಭಿಣ್ಣಾಂಗೋರು ಬಾಹವಃ. ನಾರಾಯಣ. ಹರೇ ರಾಮ. ನೋಡಿ, ದೈತ್ಯರ ಚಾಲಾಕುತನ ಎಷ್ಟಿತ್ತು ಅಂದ್ರೆ ದೇವತೆಗಳು ಸಾಮಾನ್ಯರಲ್ಲ ಅಂತ ಅವರಿಗೂ ಗೊತ್ತಿದೆ, ಅವರು ಸುಲಭದಲ್ಲಿ ಕೈಗೆ ಸಿಗೋರಲ್ಲ ಅಂತನೂ ಗೊತ್ತಿದೆ, ಅವ್ರ ಹತ್ರ ಎಂತೆಂತ ರಾಡರ್ಗಳಿವೆ ಅಂತನೂ ಗೊತ್ತಿತ್ತು.
ಆದ್ರೆ ಅದಕ್ಕೂ ಸಿಗದಂತಹ ವಿಚಿತ್ರವಾದ ಅಸ್ತ್ರ ಪ್ರಯೋಗಗಳನ್ನ ಮಾಡಿ ನಿರ್ಭಿಣ್ಣ ಅಂಗ ಉರ ಬಾಹವಹ. ಉರಸ್ ಅಂದ್ರೆ ಎದೆ, ಎದೆಯನ್ನ ಸೀಳಿದ್ದಾರೆ, ತೋಳನ್ನ ಕತ್ತರಿಸಿದ್ದಾರೆ, ಮೈ ಕೈಯೆಲ್ಲ ಗಾಯ ಆಗಿದೆ. ದೇವತೆಗಳಿಗೆ ತಡ್ಕೊಳ್ಳಿಕ್ಕಾಗದ ಆಗದೆ ಬ್ರಹ್ಮಾಣಂ ಜಗ್ಮುಹು, ಅಜ್ಜನ ಹತ್ರ ಹೋದ್ರು. ಅಜಾ, ನಮ್ಮ ಪರಿಸ್ಥಿತಿ ತುಂಬಾ ಕಷ್ಟದಲ್ಲಿದೆ, ನಮ್ಮನ್ನು ಕಬ್ಜಾ ಮಾಡಿಬಿಟ್ಟಿದ್ದಾರೆ, ಏನಾದ್ರೂ ಮಾಡಿ ನೀವೇ ಉಳಿಸ್ಕೊಳ್ಬೇಕು ಅಂತ. ಬ್ರಹ್ಮದೇವರು ಇವರ ಅಳಲನ್ನ ಕೇಳಿ ಅಯ್ಯೋ ಪಾಪ ಅಂತ ಅನ್ನಿಸ್ತವರಿಗೆ. ಛೆ, ಮೊಮ್ಮಕ್ಕಳಿಗೆ ಹೀಗಾಗೋಯ್ತಲ್ವಾ, ಇವರನ್ನ ಹೇಗಾದ್ರೂ ಮಾಡಿ ರಕ್ಷಿಸ್ಬೇಕು ಅಂತ ಅವರಿಗೂ ಕರುಣೆ ಬಂತು. ತಾಂಸ್ತಥಾಭ್ಯರ್ಥಿತಾನ್ ವೀಕ್ಷ್ಯ ಭಗವಾನ್ ಆತ್ಮಭೂರಜ ಕೃಪಯಾ ಪರಯಾ ದೇವ ಉವಾಚ ಪರಿಸಾಂತ್ವಯನ್. ಅಸುರರ ಕೈಯಲ್ಲಿ ಚೆನ್ನಾಗಿ ಪೆಟ್ಟು ತಿಂದಂತಹ ದೇವತೆಗಳ ಗುಂಪು ಬ್ರಹ್ಮದೇವರನ್ನ ಶರಣು ಹೊಕ್ಕು ರಕ್ಷಿಸಿ ಅಂತ ಕೇಳಿಕೊಂಡಾಗ ಬೆನ್ನು ತಟ್ಟಿ ಏನಾಗಲ್ಲ ಮಕ್ಕಳೇ ಅಂದ್ರು. ಬೆನ್ನು ತಟ್ಟಿದಾಗ ಅಯ್ಯೋ ಅಂದ್ರು. ಯಾಕಪ್ಪ ಅಲ್ಲೂ ಏಟಾಗಿದೆ ಅಂದ್ರು. ಆಗ ಬ್ರಹ್ಮದೇವರು ಹೇಳ್ತಾರೆ, ಅಹೋಬತ ಸುರಶ್ರೇಷ್ಠ ಹ್ಯಭದ್ರಂ ವಕ್ೃತಂ ಮಹತ್ ಬ್ರಹ್ಮಿಷ್ಟಂ ಬ್ರಾಹ್ಮಣಂ ದಾಂತಂ ಐಶ್ವರ್ಯಾತ್ ನಾಭ್ಯನಂದತ. ನಡೆದ ಸಂಗತಿಗಳನ್ನ ದೇವತೆಗಳು ಬಾಯ್ಬಿಟ್ಟು ಹೇಳಿದ್ರು. ಹೀಗಾಯ್ತು, ಬೃಹಸ್ಪತ್ಯಾಚಾರ್ಯರು ಬರುವಾಗ ನಾವು ಎದ್ದು ನಿಲ್ಲಿಲ್ಲ, ಏನಾಗತ್ತೆ, ಯಾವಾಗ್ಲೂ ಬರುವವರೇ ಅಲ್ವಾ, ಅವ್ರಿಗೇನು ಸೀಟ್ ಕೊಟ್ರೆ ತಾನೆ, ಸರಿ ಅಲ್ವಾ, ಸೀಟ್ ಇದೆ ಬಂದು ಕೂಡುತ್ತಾರೆ ಅಂತ ಒಂದು ಕ್ಷಣದಲ್ಲಿ ಐಶ್ವರ್ಯದ ಮದದಿಂದ ಯೋಚಿಸಿದ ತಪ್ಪು ಚಿಂತನೆ ನಮ್ಮನ್ನ ಈ ದುಸ್ಥಿತಿಗೆ ತಳ್ಳಿತು ಅಂತ ಹೇಳಿದಾಗ ಆಗ ಅಹೋಬತ ಸ್ವರಶ್ರೇಷ್ಠ, ಅಯ್ಯೋ ದೇವತೆಗಳೇ ಅಂತ ಅವರೂ ತಲೆ ಚಚ್ಕೊಂಡ್ರು. ಹ್ಯಭದ್ರಂ ವಃ ಕೃತಂ ಮಹತ್, ವಹ ಕೃತಂ ಅಭದ್ರಂ ಹಿ, ಅಭದ್ರವೇ ಅಬದ್ಧ, ನೀವು ಅಬದ್ಧ ಮಾಡಿದ್ದೀರಿ, ಇದು ಮಾಡಬಾರದ ಕೆಲಸ ಇತ್ತು, ಮಾಡಿಬಿಟ್ಟಿದ್ದೀರಿ. ಯಾಕೆಂದ್ರೆ ಬ್ರಹ್ಮಿಷ್ಠಂ, ಉತ್ತಮವಾದ ತತ್ವದ ಕಡೆಗೆ ಸದಾ ಮನಸ್ಸನ್ನು ಇಟ್ಟಂತಹ ಬೃಹಸ್ಪತ್ಯಾಚಾರ್ಯರನ್ನ ದಾಂತಂ, ಇಂದ್ರಿಯಗಳ ನಿಗ್ರಹದಿಂದ ತನ್ನನ್ನ ಗೆದ್ದವನನ್ನು, ಬ್ರಾಹ್ಮಣಂ, ಎತ್ತರದ ತತ್ವವನ್ನ ಸದಾ ಅಣತಿ, ಬ್ರಹ್ಮ ಅಣತೀತಿ ಬ್ರಾಹ್ಮಣ, ವೇದದ ಬಗ್ಗೆ ಶಾಸ್ತ್ರದ ಬಗ್ಗೆ ಅಲ್ಲಿರುವ ಭಗವತ್ ತತ್ವದ ಬಗ್ಗೆ ನಿರಂತರ ಜಿಜ್ಞಾಸೆ ನಡೆಸುತ್ತಿರುವ ಬೃಹಸ್ಪತಿ, ಎಲ್ಲದಕ್ಕಿಂತ ದೊಡ್ಡ ಮತಿ ಇರುವಂತಹ ಅವರನ್ನ ಐಶ್ವರ್ಯಾತ್, ನಿಮ್ಮ ಅಧಿಕಾರದ ಅಹಂಕಾರದಿಂದ ನಾಭ್ಯನಂದತ, ನೀವು ಅವರನ್ನು ಗೌರವಿಸಲಿಲ್ಲ, ಸತ್ಕರಿಸಲಿಲ್ಲ. ಅದರ ಪರಿಣಾಮ ತಸ್ಯಾಯಂ ಅನಯ ಅನಯಸ್ಯಾಸೀತ ಪರೇಭ್ಯೋ ವಃ ಪರಾಭವಃ ಪ್ರಕ್ಷೀಣೇಭ್ಯೋ ಸಪತ್ನೇಭ್ಯ ಸಮೃದ್ಧಾನಾಂಚ ಯತ್ಸುರಾಃ. ಈ ಅನ್ಯಾಯ ಮಾಡಿದ್ದಕ್ಕೇನೆ ದೈತ್ಯರಿಷ್ಟು ಧೈರ್ಯದಿಂದ ನಿಮ್ಮ ಮೇಲೆ ನುಗ್ಗಿ ಬಂದಿದ್ದಾರೆ. ಯಾರಿಗೆ ಗುರುಗಳ ರಕ್ಷೆ ಇರುತ್ತೆ ಅವರಿಗೆ ಯಾವ ಶತ್ರುಗಳು ತೊಂದರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಗುರುಗಳ ರಕ್ಷೆಯ ಕವಚದಿಂದ ಹೊರ ಬರ್ತಾನೆ ಅವನನ್ನು ಎಲ್ಲಾ ಆಯುಧಗಳು ಕೂಡ, ಹಿಂದೆ ನಿಂತು ಕಾಯ್ತಾ ಇದ್ದವುಗಳು ಕೂಡ ಈಗ ಬಂದು ಹೊಡೆಯುತ್ತೆ. ಇದು ಸುಮ್ಮನೆ ಇಲ್ಲೊಂದು ಕಥೆ ಇದೆ ಅಂತಲ್ಲ, ಇಂಥ ಬೇಕಾದಷ್ಟು ಅನುಭವಗಳು ಗುರುಗಳ ಆಶ್ರಯದಲ್ಲಿ ಇದ್ದವರಿಗೆ ಗೊತ್ತಿರುತ್ತೆ. ನಾನೇ ಪೂರ್ಣ ಪ್ರಜ್ಞೆ ವಿದ್ಯಾಪೀಠದಲ್ಲಿ ಗುರುಗಳ ಸನ್ನಿಧಾನದಲ್ಲಿ ಇದ್ದವನು. ಅಲ್ಲಿಂದ ಬೇರೆ ಕಡೆ ಅಂದ್ರೆ ಗುರುಗಳೇನು ಹೇಳಿದ್ರು ಅಂದ್ರೆ, ನೀನ್ ಎಲ್ಲಿ ಹೋಗ್ಬಾರ್ದು, ಇಲ್ಲೇ ಇರ್ಬೇಕು, ನಿಂಗೆ ಏನ್ ಬೇಕೋ ವ್ಯವಸ್ಥೆ ಇಲ್ಲೇ ಮಾಡ್ತೀವಿ ಅಂತ. ನಾನು ಹೇಳಿದೆ, ಇನ್ನೂ ಬೇಕಾದಷ್ಟು ಜನ ಬರ್ತಾ ಇರ್ತಾರೆ, ಇಲ್ಲಿ ನಾವೇ ಏನು ಪೂರ್ಣಾವಧಿ ವಿದ್ಯಾರ್ಥಿಗಳಾಗಿ ಇಲ್ಲೇ ಉಳಿದು ಇಲ್ಲೇ ಬೆಳೆದು ಇಲ್ಲೇ ಕೊನೆಗೆ ಮುಕ್ತಾಯದ ಕಾರ್ಯಕ್ರಮ ಎಲ್ಲ ಮಾಡ್ಕೊಳ್ಳೋದು ಸರಿಯಲ್ಲ ಅಂತ ಹೇಳಿ ಒಂದ್ ದಿವ್ಸ ಹೇಳದೆ ಬೇರೆ ಕಡೆ ಜಾಗ ನೋಡಿ ಒಂದು ಬಾಡಿಗೆ ಮನೆ ಹಿಡ್ಕೊಂಡೆ. ಹಿಡ್ಕೊಂಡ ದಿವ್ಸನೇ ಆಶ್ಚರ್ಯ ಪಡ್ಬೇಕಾದ್ದೇನು ಅಂದ್ರೆ, ನಂಗೆ ಯಾವತ್ತೂ ಯಾವುದೇ ಶೀತ ಜ್ವರ ಇತ್ಯಾದಿಗಳು ಏನೂ ಇರ್ಲಿಲ್ಲ. ಮನೆ ಬಿಟ್ಟು ಹೋಗಿ ಮನೆ ಬದಲಾಯಿಸಿ ಪುಸ್ತಕಗಳು, ನನ್ನ ಬಟ್ಟೆಗಳು, ಸಾಮಗ್ರಿಗಳೆಲ್ಲ ತಗೊಂಡು ಹೋಗಿ ಅವತ್ತು ಮಧ್ಯಾಹ್ನ ಊಟ ಮಾಡಿ ಮಲಗಿದವ
ಸಣ್ಣ ಕೋಣೆ ಇತ್ತು. ಒಂದೇ ಸಣ್ಣದು ಅಂದ್ರೆ ಪೂರ್ವಕ್ಕೆ ತಿರುಗಿದ್ರೆ ಅಡಿಗೆ ಮನೆ, ಪಶ್ಚಿಮಕ್ಕೆ ತಿರುಗಿದ್ರೆ ಸ್ನಾನದ ಅದು ಮಲ್ಕೊಳ್ಳೋ ಮನೆ, ದಕ್ಷಿಣಕ್ಕೆ ತಿರುಗಿದ್ರೆ ಊಟದ ಮನೆ, ಪಶ್ಚಿಮಕ್ಕೆ ತಿರುಗಿದ್ರೆ ಬಂದವರಿಗೆ ಡೈನಿಂಗ್ ಅದು ಕೂತ್ಕೊಳ್ಳಿಕ್ ಮನೆ. ಅದೇ 4 ಗೋಡೆನೆ 4 ಬೇರೆ ಬೇರೆ ಸ್ಥಾನದಲ್ಲಿ ಹೆಸರು ಹಾಕಿ ಬರಿಬೇಕಿತ್ತು. ಅಂತ ಅವ್ಯವಸ್ಥೆಯಲ್ಲಿ ಒಬ್ಬನೇ ಇದ್ದವನು 2 ದಿವಸ ಬಿಡದೆ ಜ್ವರದಲ್ಲಿ ಮಲಗಿದೆ. ಕಾರಣವೇ ಇಲ್ಲ, ಏನೂ ಆಗಿರ್ಲಿಲ್ಲ, ಆರಾಮಾಗಿದ್ದೆ. ಆಮೇಲೆ ಯಾರೋ ಒಬ್ರು ನನ್ನ ಒಬ್ಬ ಗೆಳೆಯ ನನ್ನನ್ನು ಹುಡ್ಕೊಂಡ್ ಬಂದ್ರೆ ನಾನು ಮಲಗಿದ್ದೇನೆ. ಅವನಿಗೆ 1 ದಿವಸ ಇಡೀ ನಾನು ಏನು ಆಹಾರನು ಸ್ವೀಕಾರ ಮಾಡದೆ ಹಾಗೆ ಮಲಗಿದ್ದೆ. ಅವನಿಗೆ ಗೊತ್ತಾಗಿ ಓಡಿ ಬಂದು ಬೇಕಾದ ಚಿಕಿತ್ಸೆನೆಲ್ಲ ಏನೋ ಮಾತ್ರೆ ಗೀತ್ ನಾನಂದ್ರೆ ಸಾಮಾನ್ಯ ಆವಾಗ ವೈದ್ಯರ ಹತ್ರ ಹೋಗ್ತಿರ್ಲಿಲ್ಲ. ನಾನೇ ನನ್ನ ಹತ್ರ ಒಂದು ಸಣ್ಣ ಸಣ್ಣ ಡಬ್ಬಿಗಳಲ್ಲಿ ಕಷಾಯದ ಪುಡಿಗಳೆಲ್ಲ ಇರ್ತಿತ್ತು. ಅದನ್ನ ಮಾಡ್ಲಿಕ್ಕೆ ನಂಗೆ ಹೇಳ್ಲಿಕ್ಕೆ ಆಗ್ತಿರ್ಲಿಲ್ಲ. ಕೊನೆಗೆ ಅವನ್ ಬಂದ್ಮೇಲೆ ಅದನ್ನೆಲ್ಲ ತೋರಿಸಿ ಕಷಾಯ ಮಾಡಿ ಕೊಟ್ಟೆ. ಆದ್ರೂ ಅದು ಪೂರ್ತಿ ಗುಣ ಆಗ್ಲಿಲ್ಲ. ಸ್ವಲ್ಪ ಕಮ್ಮಿ ಆದ ಹಾಗೆ ಅನ್ನಿಸ್ತು. ಕೊನೆಗೆ ಅವನೇನ್ ಮಾಡ್ದ ಅಂದ್ರೆ ಆ ನಮ್ಮ ವಿದ್ಯಾಪೀಠದಿಂದ ಮಧ್ಯಾಹ್ನ ಸ್ವಲ್ಪ ಅನ್ನ ಮತ್ತೆ ಸಾರು ತಂದು ಕೊಟ್ಟ. ಪ್ರಸಾದ ಅಂತ, ದೇವ್ರ ಪ್ರಸಾದ ಅಂತ. ತಿಂದ್ಮೇಲೆ ಸ್ವಲ್ಪ ಸಂಜೆ ಏಳ್ಲಿಕ್ಕಾಯ್ತು. ಆಮೇಲೆ ಹೇಳ್ದ, ಸರಿ ವಿದ್ಯಾಪೀಠಕ್ಕೆ ಹೋಗ್ಬಿಡ, ನಮ್ದು ಗಾಳಿ ಚೇಂಜ್ ಆಗಿದೆ, ಅದರಿಂದಾಗಿ ಎಲ್ಲ ವ್ಯವಸ್ಥೆ ಆಗಿದೆ. ವಿದ್ಯಾಪೀಠದ ಒಳಗೆ ಹೋಗಿ ಬಂದ್ರೆ ಒಂದ್ಸತಿ ಅದೇ ಗಾಳಿ ಕುಡಿದ್ರೆ, ಅದೇ ನೀರ್ ಕುಡಿದ್ರೆ, ಅದೇ ಇವತ್ತು ರಾತ್ರಿ ಊಟ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅವತ್ ರಾತ್ರಿ ಅಲ್ಲಿಗೆ ಹೋಗಿ ಮಕ್ಕಳ ಜೊತೆಗೆ ಮತ್ತೆ ಊಟ ಮಾಡಿ ಅವತ್ ರಾತ್ರಿ ಎಲ್ಲ ಜ್ವರ ಹೊರಟೋಯ್ತು. ಅಂದ್ರೆ ಯಾವಾಗ ಗುರುಗಳ ವಲಯದಿಂದ ನಾವು ಹೊರಕ್ ಹೋಗ್ತೇವೋ ಫಸ್ಟ್ ಸರ್ತಿ ಹಳೇದ್ದೆಲ್ಲ ಬಾಕಿ ಇದ್ದದ್ ಸೇರಿ ಅಟ್ಯಾಕ್ ಮಾಡುತ್ತೆ. ಅವ್ರು ಏನಾದ್ರೂ ಹೇಳಿದ ಮಾತನ್ನ ಮೀರಿ ಹೋದ್ರೆ, ಆ ನಾವು ಗುರುಗಳ ಜೊತೆಗೆ ಸಂಚಾರದಲ್ಲಿದ್ದೆವು. ಸಂಚಾರ ಅಂದ್ರೆ ನಮ್ದು ಸಂಚಾರಿ ವಿದ್ಯಾಪೀಠ. ಒಟ್ಟಿಗೆ ಒಂದು 40-60 ಜನ ವಿದ್ಯಾರ್ಥಿಗಳು ಅವ್ರ ಜೊತೆಗೆ ಹೋಗುದು. ಅವರು ದಕ್ಷಿಣ ಭಾರತ ಅಂದ್ರೆ ಉತ್ತರ ಭಾರತಕ್ಕೆ ಹೋದ್ರೆ ಒಟ್ಟಿಗೆ ಅವ್ರ ಜೊತೆಗೆ ಉತ್ತರ ಭಾರತಕ್ಕೂ ನಾವು ಹೋಗುದೇ, ಅವ್ರ ಜೊತೆಗೇನ ಅದೇ ಅದೇ ಪಾಠ. ಅವ್ರು ಎಲ್ಲಿಗೆ ಹೋದ್ರು ಅವ್ರ ಜೊತೆಗೆ ಬಾಲ, ಬಿಡದ ಬಾಲ. ಆ ಯಾಕೆಂದ್ರೆ ಈ ಟಿ ಅಂದ್ರೆ ಟೆಂಪೋ ಟ್ರಾವೆಲರ್ ಅಲ್ಲಿ ಮೂರು ಮೂರು ಟೆಂಪೋ ಟ್ರಾವೆಲರ್ ಇತ್ತು ನಮ್ಗೆ ವಿದ್ಯಾರ್ಥಿಗಳಿಗೆ. ಗುರುಗಳದ್ದು ಒಂದು ಇನ್ನೋವಾ, ಇನ್ನೊಂದು ಟ್ರ್ಯಾಕ್ಸ್, ಇನ್ನೊಂದು ಇನ್ನೋವಾ, ಹೀಗೆ ಒಟ್ಟು ಇಷ್ಟು ಗಾಡಿಗಳು ಅವ್ರ ಜೊತೆಗೇನೆ ಹೋಗ್ಬೇಕು ಎಲ್ಲಾ ಕಡೆಗೆ. ಹಿಂದೆ ಪಾಠ ಆಗುತ್ತೆ, ಅದನ್ನ ಮರು ದಿವಸ ಒಪ್ಪಿಸ್ಬೇಕು. ಹೋಗುವಾಗ ದಾರಿಯಲ್ಲೇ ಅವ್ರು ಟಿ ಆ ಸೈಡ್ ಅಲ್ಲಿ ಅವ್ರು ಸೀಟಲ್ಲಿ ಕೂತಿರ್ತಾರೆ, ಈ ಸೈಡ್ ಅಲ್ಲಿ ನಾವು ಅವ್ರಿಗೆ ಹೇಳ್ಬೇಕು ನಿನ್ನೆ ಪಾಠದ್ ಏನು ಅಂತ. ಆ ಟಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳದ್ದು ಮುಗಿಯಿತು ಅಂತ ಅಂದ್ಮೇಲೆ ಎಲ್ಲ ಇಳಿಸ್ತಾರೆ. ಇನ್ನೊಂದು ಟಿಯ ಮಕ್ಕಳೆಲ್ಲ ಅಲ್ಲಿಗೆ ಬರ್ಬೇಕು. ಮತ್ತೆ ಅದನ್ನ ಒಟ್ಟು ಹೀಗೆ ಒಂದು 600-700 ಕಿಲೋಮೀಟರ್ ದೂರಕ್ಕೆ ಹೋಗುವಷ್ಟೊತ್ತಿಗೆ ನಮ್ದೆಲ್ಲ ಚಿಂತನೆ ಗಿಂತನೆಗಳೆಲ್ಲ ಮುಗಿದಿರ್ತಿದ್ವು. ಒಂದ್ ಕಡೆ ಎಲ್ಲೋ ಇಳಿಸಿದ್ರು ನಮ್ಮನ್ನ. ಇಳಿಸಿದ್ಮೇಲೆ ಅವರು ಇನ್ನೆಲ್ಲೋ ಮುಂದೆ ಬೇರೆ ಪ್ರತಿಷ್ಠೆಗೆ ಹೋಗ್ಬೇಕಿತ್ತು. ಹೋಗಿ ಮೋಸ್ಟ್ಲಿ ಅದು ಬೆಳಗಾಂ ಬೆಳಗಾಮು ಹೌದು ಬೆಳಗಾಂ ಇರಬೇಕು. ಬೆಳಗಾಮಿಂದ ದಾವಣಗೆರೆಗೆ ನೀವು ಹೋಗಿ ರಾತ್ರಿ ಅಂದ್ರೆ ನಾಳೆ ಹೋಗಿ ಅಂತ ಹೇಳಿದ್ರು. ನಾವು 1 ದಿವಸ ಬೆಳಗಾಮಲ್ಲಿ ಎಂತ ಮಾಡುದು, ನಮ್ಗೆ ಎಂತದು ಅಲ್ಲಿ ಗೊತ್ತಿಲ್ಲ. ಸ್ವಾಮಿಗಳು ಇನ್ನೂ ಎಲ್ಲ ಮುಂಬೈಗೆ ಹೋಗಿದ್ದಾರೆ, ನಾವು ಇಲ್ಲೇ ಇದ್ದೇನ್ ಮಾಡುದು ಅಂತ ಹೇಳಿ. ಅವತ್ತೇನಾಗಿತ್ತು ಅಂದ್ರೆ ಅವತ್ತು ಏನು ಕ್ರಿಕೆಟ್ ಮ್ಯಾಚ್ ಇತ್ತು, 2020 ಯಾವ್ದೋ ಮ್ಯಾಚ್ ಇತ್ತು. ಅದಕ್ಕೆ ಉಳಿದ ಹುಡುಗರೆಲ್ಲ ಹೇಳಿದ್ರು ದಾವಣಗೆರೆಗೆ ಹೋಗೋಣ, ಅಲ್ಲಿ ನಮ್ದು ಹಾಸ್ಟೆಲ್ ಇದೆ, ಹಾಸ್ಟೆಲ್ ಅಲ್ಲಿ ಟಿವಿ ಇದೆ, ನಾವು ಆರಾಮಾಗಿ ಅಲ್ಲಿ ಕುತ್ಕೊಂಡು ನೋಡ್ಬಹುದು ಅಂತ. ನಾವು ಗುರುಗಳಿಗೆ ಹೇಳಲೇ ಇಲ್ಲ. ಗುರುಗಳ ಹಿಂದೆ ದಿವಸ ಹೇಳಿದ್ರು, ಕೇಳಿದ್ರು ಯಾರು, ಸ್ವಾಮಿ ನಾವು ನಾಳೆ ಬೆಳಿಗ್ಗೆನೆ ದಾವಣಗೆರೆಗೆ ಹೋಗುದಾ? ಬೇಡ ಬೇಡ ಹೋಗ್ಬೇಡಿ, ನಾನ್ ಬರ್ತೇನೆ ಇಲ್ಲಿಗೆ, ನನ್ ಜೊತೆಗೆ ಬನ್ನಿ ಅಂತ ಹೇಳಿದ್ರು. ನಾವು ಹಠ ಮಾಡಿ ಅವ್ರಿಗೆ ಗೊತ್ತಾಗದಾಗೆ ಹೋಗಿ ಬಿಡು, ಆಮೇಲೆ ರಾತ್ರಿ ನಾವು ಅವ್ರು ಹೊರಡೋ ಮುಂಚೆ ಹೊರಟು ಅಂತ ಅಷ್ಟೇ ಹೇಳೋಣ ಅಂತ ನಾವೇ ಮಾತಾಡ್ಕೊಂಡು ಎಲ್ರು ಹೊರಟ್ರು. 2 ಟಿ ಹೊರಡ್ಬೇಕಿತ್ತು. ಅವ್ರ ಜೊತೆ ಉಳಿದವರೆಲ್ಲ ಹೋಗಿದ್ರು ಅಲ್ಲಿ ಸಹಾಯಕ್ಕೆ, ಅವ್ರ ಜೊತೆಗೆ ಪಾರಾಯಣ ಇತ್ಯಾದಿ ಎಲ್ಲ ಒಂದಿಷ್ಟು ಹುಡುಗರು ಅವ್ರ ಜೊತೆಗೆ ಇರ್ತಾರೆ ಡ್ಯೂಟಿಗೆ ಅಂತ. ನಾವು ಹೋದ್ರೆ ಬೆಳಿಗ್ಗೆ 6 ಗಂಟೆಗೆ ಹೈವೇಯಲ್ಲಿ ಅರ್ಧ ಗಂಟೆ ಆಗಿದೆ ಅಷ್ಟೇ. ನಾವು ಬೆಳಗಾಂ ಬಿಟ್ಟು ಅರ್ಧ ಗಂಟೆ ಆಗಿದೆ. ಆ ಎದುರುಗಡೆಯಿಂದ ಒಂದು ದೊಡ್ಡ ಟ್ಯಾಂಕರು ಈ ಕಬ್ಬಿಣದ ಸಲಾಕೆಗಳನ್ನ ಅಡ್ಡಕ್ಕೆ ಹಾಕೊಂಡು ಬರ್ತಾ ಇದೆ. ನಮ್ಗದು ಗೊತ್ತೇ ಇಲ್ಲ. ಅದೇ ಮಂಜಿತ್ತು ಪೂರ್ತಿ. ಹತ್ರ ಹತ್ರ ಬರುವಾಗ ಗೊತ್ತಾಯ್ತು ಟ್ಯಾಂಕರ್ ಇದೆ, ಟ್ಯಾಂಕರ್ ಅಲ್ಲಿ ಪುಣ್ಯಾತ್ಮ ಯಾರಾದ್ರೂ ಅಡ್ಡಕ್ಕೆ ಹಾಕೊಂಡ್ಬರ್ತಾರೆ, ಅವ್ನು ಪುಣ್ಯಾತ್ಮ ಅಡ್ಡಕ್ಕೆ ಹಾಕೊಂಡ್ ಬಂದಿದ್ದಾನೆ. ಅಂದ್ರೆ ಅವನು ರಾತ್ರಿ ಒಳಗೆ ಬೆಳಿಗ್ಗೆ ಒಳಗೆ ಎಲ್ಲೋ ಹೋಗ್ಬೇಕು ಅಂತಿದ್ದ, ಹಾಗೆ ಬಂದ್ಬಿಟ್ಟಿದ್ದಾನೆ. ಅದೇನಾಗಿದೆ ಅಂದ್ರೆ ಲಾಸ್ಟ್ ಮೂಮೆಂಟ್ ಕಾಣಿದೆ, ಕೆಳಗಡೆ ಎರಡೂ ಸೈಡ್ ಫುಲ್ ಪ್ರಪಾತ. ಅಂದ್ರೆ ಏನಿಲ್ಲ ಅಂದ್ರೆ ಒಂದು 3 ವ್ಯಕ್ತಿಗಳು ಇಳಿಯುವಷ್ಟು ಆಳದ ಕಣಿವೆ.
ಆ ರಸ್ತೆ ಇರುವುದು ಇಷ್ಟೇ, ಅಂದ್ರೆ ಒಂದು ಟಿ ಆಚೆ ಒಂದು ಲಾರಿ ಈಚೆ ಹೋಗ್ಬೋದು ಅಷ್ಟೇ. ಆದ್ರೆ ಅದರ ಅಡ್ಡದ ಕಬ್ಬಿಣದ ಸಲಾಕೆ ಇದೆಯಲ್ವಾ, ಅದು ಅವನಿಗೆ ಕೊನೆಗೆ ಇನ್ನೇನ್ ಹತ್ರ ಬರುವ ಕಾಣಿಸ್ತು. ತಕ್ಷಣವೇ ಎಡಕ್ಕೆ ತಿರುಗಿಸಿ, ಮತ್ತೆ ಪೂರ ತಿರುಗಿಸಿದ್ರೆ ಕೆಳಗೋಗುತ್ತೆ, ಮತ್ತೆ ಬಲಕ್ಕೆ ತಿರುಗಿಸಿದ. ಒಂದಿಷ್ಟು ದೂರಕ್ಕೆ ಹೋಗಿ ಹೀಗ್ ಮುಂದಕ್ಕೆ ಹೋದ್ರೆ ಏನಾಯ್ತು ಅಂದ್ರೆ, ಮಧ್ಯದಲ್ಲಿ ಇದ್ದ ಜಾಗದಲ್ಲಿ ಆ ಇಡೀ ಟಿ ಒಂದು ಮಧ್ಯದ ಸೀಟಿನ ಕುತ್ತಿಗೆ ಹತ್ರ ಭಾಗದ್ದು ಇಷ್ಟು ಕೆತ್ಕೊಂಡು ಹೋಗ್ಬಿಡ್ತು. ಅಲ್ಲಿ ಒಂದ್ ಸೈಡ್ ಅಲ್ಲಿ ನನ್ನ ಮಿತ್ರ ಒಬ್ಬ, ಅವನೇನು ಅಂದ್ರೆ ಬೆಳಿಗ್ಗೆ ಸ್ವಲ್ಪ ಚಳಿ ಆಗತ್ತೆ ಅಂತ ಈ ಪಂಚೆಯನ್ನ, ಎರಡು ಪಂಚೆಯನ್ನ ತಲೆ ಮೇಲೆ ಹೀಗೆ ಸುತ್ತಿ ಇಷ್ಟು ದೊಡ್ಡ ತಲೆ ಮಾಡಿಕೊಂಡು ಆ ಸೀಟಿಗೆ ಹೀಗೆ ಹೊರಗೆ ಮಲ್ಕೊಂಡಿದ್ದಾನೆ. ನಾನು ಸೀಟಿಗೆ ತಲೆ ಇಡದೆ ಎದುರಿನ ಸೀಟಿಗೆ ಕಾಲಿಟ್ಟು, ಅಂದ್ರೆ ಈ ಸೈಡ್ ಅಲ್ಲಿ ಪೂರ್ತಿ ಹೀಗೆ ಪೂರ್ತಿ ತಲೆ ಪೂರ್ತಿ ಕೆಳಗೆ ಹೋಗಿತ್ತು, ಹಂಗ್ ಮಲಗಿದ್ದೆ. ಇನ್ನಿಬ್ರು ಆಚೆ ಈಚೆ ಅವರೆಲ್ಲ ಅಡ್ಡ ಮಲ್ಕೊಂಡ್ಬಿಟ್ಟಿದ್ರು. ಅದು ಹೀಗ್ ಹೊಡೆದೋದ ಫೋರ್ಸಿಗೆ ಒಮ್ಮೆ ಏನಾಯ್ತು ಅಂತ ಎಚ್ಚರ ಆಗುವಷ್ಟರಲ್ಲಿ ನಮ್ದು ಆ ಕಿಟಕಿ ದೊಡ್ಡದಾಗ್ಬಿಟ್ಟಿತ್ತು, ಇಷ್ಟು ದಪ್ಪ ಆಗ್ಬಿಟ್ಟಿತ್ತು. ಆ ತಲೆ ತಾಗಿತಲ್ಲ, ಅವನು ದಪ್ಪ ಬಟ್ಟೆಯನ್ನ ಹಾಕೊಂಡವನಿಗೆ, ಅವನಿಗೆ ತಲೆ ಅದು ಇಷ್ಟು ದಪ್ಪದ ಬಟ್ಟೆಯನ್ನು ಹಾಕೊಂಡದ್ರಿಂದ ಆ ಸಲಾಕೆ ಹೊಡೆದು ಕೂಡ ಒಳಗೆ 8 ಸ್ಟಿಚ್ ಆಗಿತ್ತು ತಲೆ ಒಳಗೆ, ಅಂದ್ರೆ ತಲೆ ಪೂರ್ತಿ ಸೀಳೋಗ್ಬಿಟ್ಟಿತ್ತು. ಆದ್ರೆ ಗಾಡಿ ಇಡೀ ಓಪನ್ ಆಗ್ಬಿಟ್ಟಿದೆ ಹೀಗೆ, ಅದು ಹೊಡೆದ ಫೋರ್ಸಿಗೆ ಹೀಗೆ ಇಷ್ಟು ಕಿತ್ಕೊಂಡು ಹೋಗ್ಬಿಟ್ಟಿದೆ. ಅವನು ಮುಂದೆ ಹೋಗಿ ಎಲ್ಲೂ ಅಲ್ಲಾಡಿಸಿದ ಹಾಗೆ ಹೋಗಿ ಸ್ಟೇರಿಂಗ್ ಸ್ಟ್ರೈಟ್ ಹಿಡ್ಕೊಂಡು ನಿಲ್ಸಿದಾನೆ. ನಾವೆಲ್ಲ, ನನಗೆ ಮುಖಕ್ಕೆ ಈಗ ಗಾಜಿ ಈಗ ಹೊಡೆದದ್ರಿಂದ ಮುಖ ಎಲ್ಲ ಪೀಸ್ ಚೂರ್ 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 ಹೀಗೆ ಬಿದ್ದು ಅಲ್ಲಲ್ಲಿ ಗಾಯ ಆಗದ. ಅದು ಎಲ್ಲಿ ಗಾಯ ಅಂತ ಗೊತ್ತಿಲ್ಲ, ಯಾಕಂದ್ರೆ ಚುಚ್ಚಿದ ಫೋರ್ಸಿಗೆ ಇಡೀ ಮುಖ ರಕ್ತ ಆಗ್ಬಿಟ್ಟಿತ್ತು. ಹಿಂದೆ ಇದ್ದವನಿಗೂ ಹಾಗೆ ಆಗಿತ್ತು. ಕೊನೆಗೆ ಆ ಅಷ್ಟು ಬೆಳಿಗ್ಗೆ ಡಾಕ್ಟರ್ ಯಾರು ಬರ್ತಾರೆ, ಯಾವ ಆಸ್ಪತ್ರೆ ಇರುತ್ತೆ ಬೆಳಿಗ್ಗೆ 6 ಗಂಟೆಗೆ. ಕೊನೆಗೆ ಗುರುಗಳಿಗೆ ಹೋಗಿ ಫೋನ್ ಮಾಡಿ ಹೇಳಿದ್ವಿ. ಯಾರೋ ಒಬ್ಬನ ಹತ್ರ ಫೋನ್ ಇತ್ತು, ಆಗ ಒಬ್ಬರ ಹತ್ರ ಫೋನ್ ಇತ್ತಷ್ಟೇ, ವ್ಯವಸ್ಥಾಪಕರ ಹತ್ರ ಮಾತ್ರ. ಆ ಅವ್ರು ಕೂಡ್ಲೆ ಹೇಳಿದ ತಕ್ಷಣ ಸ್ವಾಮಿಗಳು ಬೈಲಿಲ್ಲ. ಫಸ್ಟ್ ಆಸ್ಪತ್ರೆಗೆ ಫೋನ್ ಮಾಡಿ ಫಸ್ಟ್ ಅಲ್ಲಿಗೆ ಹೋಗಿ ಅಂದ್ರು. ಹೋದ್ವಿ, ಹೋಗಿ ಚಿಕಿತ್ಸೆ ಆಯ್ತು, ಎಲ್ಲ ಆಯ್ತು. ಇವನಿಗೆ ಗ್ಯಾರೇಜಿನವನಿಗೆ ಕೊಟ್ರೆ ಅವ್ನು ಕೇಳಿದ, ಇದ್ರಲ್ಲೊಂದು 10 ಜನ ಆದ್ರೂ ಮಟಾಶ್ ಆಗಿದ್ದಾರೆ ಹೌದಾ ಅಂತ ಕೇಳಿದ. ಇಲ್ಲ ಭೂತಗಳು ನಾವೇ ಇಲ್ಲಿ ಇದ್ದೀವಿ ಅಂತ ಹೇಳಿದ್ವಿ. ಹೌದಾ, ಯಾರಿಗೂ ಏನಾಗ್ಲಿಲ್ವಾ? ಯಾರಿಗೂ ಏನಾಗ್ಲಿಲ್ಲ, ಇದು ವಿಶ್ವೇಶ ತೀರ್ಥರ ಗಾಡಿ, ಅಷ್ಟು ಸುಲಭದಲ್ಲಿ ಏನು ಆಗುವಂತದ್ದಲ್ಲ ಅಂತ ಹೇಳಿ ಮತ್ತೆ ವಾಪಸ್ಸು ಬೇರೆ ಎತ್ತಿನ ಗಾಡಿ ಹಿಡ್ಕೊಂಡು 1.5 ಗಂಟೆ 2 ಗಂಟೆ ಪ್ರಯಾಣ ಮಾಡಿ ಅದೇ ಆ ದೇವಸ್ಥಾನಕ್ಕೆ ಯಾವುದೋ ವ್ಯವಸ್ಥೆಗೆ ಬಂದು ಉಳ್ಕೊಂಡ್ವಿ. ರಾತ್ರಿ ಅವ್ರ ಜೊತೆಗೆ ಮತ್ತೆ ಬರ್ಬೇಕಾಯ್ತು. ಇದು ಒಂದ್ಸಲ ಅಲ್ಲ, ಹೀಗೆ ಎಷ್ಟು ಸಲ ನಾವು ಏನಾದ್ರೂ ಒಂದು ಎಡವಟ್ಟು ಕೆಲಸ ಮಾಡಿ ತಪ್ಪಿಸ್ಕೊಳ್ಳು ಅವ್ರು ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಾಗೆಲ್ಲ ಚೆನ್ನಾಗಿ ಏಟು ಬಿದ್ದಿದೆ. ಇನ್ನೊಂದ್ಸಲ ಇದೇ ತರನೇ ಆ ಆಗ್ಲೂ ಮ್ಯಾಚಿನ ಹುಚ್ಚು, ಗಾಡಿಯಲ್ಲಿ ಎಲ್ಲ ಕೂತು ಲಗೇಜ್ ಇಟ್ಕೊಂಡು ಆ ಯಾರೋ ಸಿಳ್ಳೆ ಹಾಕಿ ಹೋಗಿ ರೈಟ್ ಪೋಯ್ ಅಂತ ಹೇಳಿದಾನೆ. ಅವನು ಏನ್ ಗಾಡಿ ಆನ್ ಮಾಡಿದ್ರು ಗಾಡಿ ಆನ್ ಆಗ್ತಿಲ್ಲ. ನಾವು ಮಧ್ಯಾಹ್ನದೊಳಗೆ ಅಲ್ಲಿ ಹೋದ್ರೆ, ಮಧ್ಯಾಹ್ನದ ಮೇಲೆ ಏನೋ ಮ್ಯಾಚ್ ಇತ್ತು, ಅದು ಆ, ಹೊನಲು ಬೆಳಕಿನ ಆಟ, ಮಧ್ಯಾಹ್ನ ಮತ್ತು ರಾತ್ರಿ ಆ ಆಟ ಇತ್ತು. ಏನು ಮಾಡಿದ್ರು 2 ಗಂಟೆ ಅದರ ಮುಂದೆ ಕೂತ್ಕೊಂಡು ಅವ್ನು ಕಿಕ್ ಹೊಡೆದಿದ್ದಾನೆ, ಏನೋ ಮಾಡಿದಾನೆ, ಎಲ್ಲ ಎಕ್ಸಲೇಟರ್ ಚೆಕ್ ಮಾಡಿದಾನೆ, ಕೀ ತಿರುಗಿಸಿ ಹಾಕಿದಾನೆ, ಏನ್ ಮಾಡಿದ್ರು ಆನ್ ಆಗ್ಲಿಲ್ಲ. ಗುರುಗಳು ಮಧ್ಯಾಹ್ನ ಬಂದ ಮೇಲೆ ಊಟ ಆಯ್ತಾ ಕೇಳಿದ್ರು. ಇಲ್ಲ ಸ್ವಾಮಿ, ಸರಿ ಊಟ ಕೂತ್ಕೊಳ್ಳಿ. ಕೂತ್ಕೊಂಡ್ಮೇಲೆ ಹೇಳ್ಬೇಕೀಗ, ಆದ್ರೆ ಹೇಳಲಿಕ್ಕೆ ಏನ್ ಮಾಡುದು ಗೊತ್ತಿಲ್ಲ, ಇಲ್ಲೇ ಅವ್ರ ಹತ್ರ ಮಾತಾಡೋದು ಹೇಗೆ ಅಂತ ಸುಮ್ನಿದ್ವಿ. ಸರಿ ಎಲ್ರು ಕೂತ್ರು, ಮತ್ತೆ ಎಲ್ರು ಕೂತ್ರು, ಹೋಗೋಣ ಅಂದ್ರು. ಗುರುಗಳು ಕೂತಿದ್ರು, ಹಿಂಗಂದ ಸ್ಟಾರ್ಟ್ ಮಾಡಿದ್ರೆ ಶುರು ಆಗ್ಬಿಡ್ತು. ನಮ್ಗೆ ಯೋಚನೆ ಮಾಡಿ ಎಲ್ಲ ತಲೆ ಹಾಳಾಗೋಯ್ತು. ಆಗ ಎಷ್ಟು ಪ್ರಯತ್ನ ಮಾಡಿ ಹೋಗೋಣ ಅಂತ ಅನ್ಕೊಂಡ್ರೆ ಆಗ್ಲಿಲ್ಲ. ಗುರುಗಳು ಬಂದ ಮೇಲೆ ಸುಮ್ನೆ ಅವ್ರು ಕೂತ್ ಹೋಗೋಣ ಅಂದ್ರೆ ಸೀದಾ ಗಾಡಿ ಆನ್ ಆಯ್ತು. ಗಾಡಿಗೆ ಗೊತ್ತಾಗ್ಬಿಟ್ಟಿತ್ತು ಗುರುಗಳ ಮಾತು ಮೀರ್ಬಾರ್ದು, ನೀವಂತೂ ಮೀರ್ತಾ ಇರ್ತೀರಿ, ನಾನಾದ್ರೂ ಮೀರ್ಬಾರ್ದು ಅಂತ ಅದಕ್ಕೂ ಅರ್ಥ ಆಗಿತ್ತು. ಅದು ಗುರುಗಳ ಕಾರುಣ್ಯದ ವಿಶೇಷ. ಇಂಥದ್ ಎಷ್ಟು ಅನುಭವ, ಬಾ, ನಮ್ಗೆ ಇಡೀ ವರ್ಷ ಅಥವಾ ಒಂದು ಜೀವನ ಪೂರ್ತಿ ಸಾಕಾಗದಷ್ಟು
ಹೇಳಲಿಕ್ಕೆ ಸಾಕಾಗದಷ್ಟು ಅನುಭವಗಳನ್ನ ಕೊಟ್ಟು ಹೋಗಿದ್ದಾರೆ ಅಂತ ಅನ್ನೋದು ಅದೇ ಕೆಲವೊಮ್ಮೆ ಅದನ್ನ ನಿಮ್ಗೆ ಹೇಳಿದ್ರು ನಿಮ್ಗೆ ಅದರ ವೈಭವ ಅಥವಾ ಆತ್ಮೀಯತೆ ಏನು ಅಂತ ಹೇಳೋದು ಕಷ್ಟ. ನಾವು ಇಂಥ ಎಡವಟ್ಟು ಕೆಲಸಗಳನ್ನ ಮಾಡಿದೀವಿ. ಅಂದ್ರೆ ಅವ್ರು ಬೇಡ ಹೇಳಿದ್ಮೇಲೂ ಹೋಗಿ ಎಡವಟ್ಟು ಮಾಡಿ ಏನೋ ಬಯಸ್ಕೊಂಡು ಆಮೇಲೆ ಹೇಳಲಿಲ್ವಾ ಅಂತ ಕೇಳಿದ್ದೂ ಕೂಡ ಇದೆ. ಹಾಗೆ ಈ ಚತುರ್ಮುಖ ಬೈತಾನೆ, ಗುರುಗಳನ್ನು ಯಾವ ಕಾರಣಕ್ಕೂ ಅಪಮಾನ ಮಾಡಬಾರ್ದು. ನೀವು ಬೇಡ ಅಂತ ಒಂದವ್ರ ಮಾತು ಹೇಳಿದ್ಮೇಲೆ ಅದನ್ನ ಅವ್ರು ಹೇಳಿದ ಹಾಗೆ ನಡೆಸಿದ್ರೆ ಮಾತ್ರ ಕ್ಷೇಮ. ಯಾಕೆ ಅವರನ್ನ ಅವಮಾನ ಮಾಡಿದ್ರಿ? ಮಘವನ್ ದ್ವಿಷತಃ ಪಶ್ಯ. ಯಾವಾಗ ನಾವು ಗುರುಗಳ ಅನುಗ್ರಹದ ಕವಚದಿಂದ ತಪ್ಪಿಸಿಕೊಳ್ತೇವೋ, ಅಂದ್ರೆ ಅದರಿಂದ ಹೊರಗೆ ಬಂದು ನಿಲ್ತೇವೋ, ಆಗ ಶತ್ರುಗಳು ನಮ್ಮನ್ನ ಸುಲಭವಾಗಿ ನಾಶ ಮಾಡಿ ಬಿಡ್ತಾರೆ. ಈಗ ನಿಮ್ಗೂ ಆಗಿದ್ದು, ಶತ್ರುಗಳು ನಿಮ್ಮ ಐಶ್ವರ್ಯ, ಬಲ ಇದನ್ನೆಲ್ಲ ನಿರ್ನಾಮ ಮಾಡಿಬಿಟ್ಟಿದ್ದಾರೆ, ಪರಾಭವಗೊಳಿಸಿದ್ದಾರೆ. ಪ್ರಕ್ಷೀಣೇಭ್ಯ ಸಪತ್ನೇಭ್ಯ. ವಸ್ತುತಃ ಅವ್ರು ಏನು ಬಲಿಷ್ಠರೇ ಅಲ್ಲ, ದರಿದ್ರರವರು, ಅಶಕ್ತರು. ಸ್ವಂತ ಬಲ ಅಲ್ಲ ಅವರದ್ದು. ದೇವತೆಗಳದ್ದೆಲ್ಲ ಸ್ವಂತ ಬಲ, ಅವರಿಗೆ ವರಬಲ ಅಲ್ಲ. ರಾಕ್ಷಸರಿಗೆ ಯಾರಿಗೂ ಸ್ವಂತ ಬಲ ಇಲ್ಲ, ಅವರಿಗೆ ವರಬಲನೇ ಇರುವುದು. ಆ ವರಬಲವನ್ನು ಇಟ್ಟುಕೊಂಡೇ ಅವ್ರು ನಿಮ್ಮ ಮೇಲೆ ಇಷ್ಟು ದಬ್ಬಾಳಿಕೆ ಮಾಡ್ತಾರೆ. ಅಂದ್ರೆ ನೀವು ನಿಮ್ಮ ನಿಜವಾದ ಬಲವನ್ನು ಎಷ್ಟು ಕಳ್ಕೊಂಡಿದ್ದೀರಿ ಅಂತ ಯೋಚನೆ ಮಾಡಿ ಅಂತ ಬ್ರಹ್ಮದೇವರು ಎಚ್ಚರಿಸ್ತಾರೆ. ನಮ್ಮ ನಿಜವಾದ ಬಲವೂ ಕೂಡ ಗುರುಗಳಿಗೆ ಅಪಮಾನ ಮಾಡಿ ನಿಂತ್ರೆ ಅದೂ ಕೂಡ ಕೈ ಕೊಡುತ್ತೆ. ಆರಾಮಾಗಿದ್ದ ಗಾಡಿಯೂ ಕೂಡ ಹೇಗೆ 6 ಗಂಟೆ ಕೈ ಕೊಟ್ಟು ಸುಮ್ಮನೆ ಇತ್ತೋ, ಎಲ್ಲ ಸರಿ ಇದ್ದ ಗಾಡಿಯೂ ಕೂಡ ಚೂರು ಅಲ್ಲಾಡದೆ ನಾನಂತೂ ನೀವ್ ಹೇಳಿದ್ ಕೇಳಲ್ಲ ಅಂತ ಕೂತಿತ್ತೋ, ಹಂಗೆ ನಮ್ಮ ಹತ್ರನೇ ಇರುವ ಶಕ್ತಿ ನಮ್ಗೆ ಉಪಯೋಗಕ್ಕೆ ಬರದೆ ವೀಕ್ ಆಗಿ, ಹಾಳಾಗಿ, ಅಥವಾ ಆ ಹೊತ್ತಿಗೆ ಅದು ವ್ಯಕ್ತವಾಗದೆ ಸುಪ್ತವಾಗಿ ಕೂತು ಬಿಡುತ್ತೆ. ಆದ್ರೆ ಗುರುಗಳು ಒಂದು ಮಾತಿನಿಂದ ಧೈರ್ಯವಾಗಿ ಚೆನ್ನಾಗಿರಿ ಅಥವಾ ಹಿತವಾಗಲಿ ಅಂತ ಆಶೀರ್ವದಿಸಿದ್ರೆ ಆಗ ಬದುಕು ಸುಖಮಯವಾಗುತ್ತೆ. ಪ್ರಕ್ಷೀಣಾನ್ ಗುರುವತಿಕ್ರಮಾನ್ ಸಂಪ್ರತ್ಯುಪಚಿತಾನ್ ಭೂಯಃ ಕಾವ್ಯಮಾರಾಧ್ಯ ಭಕ್ತಿತಃ ಆದದೀರನ್ ನಿಲಯನಂ ಮಮಾಪಿ ಭೃಗುದೇವತಾ. ದೇವೇಂದ್ರ, ಗಮನಿಸು, ಈ ರಾಕ್ಷಸರಿದ್ದಾರಲ್ವಾ, ಇವರೀಗ ಅವರ ಸ್ವಂತ ಬಲದಿಂದ ಬಂದಿಲ್ಲ. ಅವರಿಗೆ ಅಸುರ ಗುರುಗಳಾದ ಶುಕ್ರಾಚಾರ್ಯರ ಬೆಂಬಲ ಇದೆ. ಅವರು ಹಿಂದೆ ಅವ್ರ ಹತ್ರ ಅವಿಧೇಯತೆಯಿಂದ ವರ್ತಿಸಿ ದರಿದ್ರರಾಗಿದ್ರು. ಆದ್ರೆ ಯಾವಾಗ ಶುಕ್ರಾಚಾರ್ಯರನ್ನ ಅವರೂ ಕೂಡ ಕಾರ್ಯಕಾಲೆ ಕತ್ತೆ ಕಾಲು ಅನ್ನೋದಾದ್ರೂ ಕೂಡ ಭಕ್ತಿ ಪ್ರಾಮಾಣಿಕ, ಅವರಿಗೆ ಈಗ ಶುಕ್ರಾಚಾರ್ಯರ ಬೆಲೆ ಗೊತ್ತಾಗಿತ್ತು. ಅದರಿಂದಾಗ ಅವರನ್ನ ಅವಮಾನ ಮಾಡುವ ಪ್ರಸಂಗ ನಾವು ಎಂದೂ ತಂದುಕೊಳ್ಬಾರದು ಅಂತ ನಡ್ಕೊಂಡ್ರು. ಅದರ ಪರಿಣಾಮವಾಗಿ ಈಗ ಶುಕ್ರಾಚಾರ್ಯರ ಅನುಗ್ರಹ ಬಲದಿಂದ 3 ಲೋಕಗಳನ್ನ ಗೆಲ್ಲುವಂತಹ ಅಸಾಧಾರಣವಾದ ಶಕ್ತಿಯನ್ನು ಹೊಂದಿ ಬಂದಿದ್ದಾರೆ. ತ್ರಿವಿಷ್ಟಪಂ ಕಿಂ ಗಣಯಂತ್ಯಭೇದ್ಯಂ ಮಂತ್ರ ಅನುಶಿಕ್ಷಿತಾರ್ಥಾ ನ ವಿಪ್ರ ಗೋವಿಂದ ಗವೀಶ್ವರಾಣಾಂ ಭವಂತ್ಯ ಭದ್ರಾಣಿ ನರೇಶ್ವರಾಣಾಂ. ಶುಕ್ರಾಚಾರ್ಯರ ಶಿಷ್ಯರಾಗಿ ಅಭೇದ್ಯವಾದ ಸ್ವರ್ಗವನ್ನು ಕೂಡ ತಮ್ಮ ಮಂತ್ರದ ಬಲದಿಂದ ನುಗ್ಗಿ ಮುಂದಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಸ್ವರ್ಗ ಲೆಕ್ಕಕ್ಕೆ ಇಲ್ಲ ಈಗ. ಯಾಕೆಂದ್ರೆ ಯಾರಿಗೆ ವಿಪ್ರರ ಅನುಗ್ರಹ ಇರುತ್ತೋ, ಗೋವಿಂದನ ಅನುಗ್ರಹ ಇರುತ್ತೋ, ಗೋವಿನ ಅನುಗ್ರಹ ಇರುತ್ತೋ, ಅವರಿಗೆ ಯಾವತ್ತೂ ಸೋಲಿಲ್ಲ. ಇಲ್ಲಿ ಅವರು ವಿಪ್ರರ ಅನುಗ್ರಹವನ್ನು ಪಡ್ಕೊಂಡಿದ್ದಾರೆ. ಗೋವಿನ ಅನುಗ್ರಹ ಮತ್ತು ಗೋವಿಂದನ ಅನುಗ್ರಹ ಎರಡು ಗೋವಿಂದ, ಅವರು ಅದ ಹತ್ತನೇ ಹೋಗುದಿಲ್ಲ. ಅದನ್ನ ಯಾವತ್ತೂ ಅವರು ಅಪೇಕ್ಷೆನೂ ಪಡುವುದಿಲ್ಲ. ನ ವಿಪ್ರ ಗೋವಿಂದ ಗವೀಶ್ವರಾಣಾಂ. ವಿಪ್ರ, ಗೋವಿಂದ, ಗವೀಶ್ವರ ಅಂದ್ರೆ ಎತ್ತು ಅಥವಾ ಹಸು. ಈ ಎರಡರ ಅನುಗ್ರಹದಿಂದ ಯಾರಿರ್ತಾನೋ ಅವನಿಗೆ ಅಭದ್ರಾಣಿ ನಭವಂತಿ. ನರೇಶ್ವರಾಣಾಂ ಅಭದ್ರಾಣಿ ನಭವಂತಿ. ಒಳ್ಳೆ ಮಾತು, ಯಾವಾಗ್ಲೂ ಇದನ್ನ ನಾವು ಸಂರಕ್ಷಣೆ ಮಾಡಿ ಇಟ್ಕೊಳ್ಬೇಕು ಈ ಮಾತು. ನ ವಿಪ್ರ ಗೋವಿಂದ ಗವೀಶ್ವರಾಣಾಂ ಭವಂತ್ಯ ಭದ್ರಾಣಿ ನರೇಶ್ವರಾಣಾಂ. ಎಷ್ಟು ದೊಡ್ಡ ರಾಜರಾಗಿದ್ರು ಕೂಡ ಗೋ, ವಿಪ್ರ ಮತ್ತು ಗೋವಿಂದನಿಗೆ ಅವಮಾನ ಮಾಡುವಂತಹ ಪ್ರಕ್ರಿಯೆಗಳು ನಡೆದ್ರೆ ಆಗ ಅವರಿಗೆ ಅಭದ್ರತೆ ಖಂಡಿತ ಕಾಡುತ್ತೆ. ಆದರೆ ಯಾರು ಆ ಮೂವರ ಅಥವಾ ಆ 3 ಸೊತ್ತುಗಳ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾರೆ ಅವರಿಗೆ ಜೀವನದಲ್ಲಿ ಯಾವತ್ತೂ ಕೆಟ್ಟದ್ದು ನಡೆಯುವುದಿಲ್ಲ ಅಂತ
ಚತುರ್ಮುಖ ಇಂದ್ರನಿಗೆ ಹೇಳಿದ ಮಾತು. ಇದು ಸುಮ್ಮನೆ ಯಾವುದೋ ಕಾಲಕ್ಕೆ ಹೊಗಳಿದ ಮಾತಲ್ಲ. ಜ್ಞಾನಿಗಳಾದವರನ್ನು ಯಾವ ಕಾಲಕ್ಕೂ ಅವಮಾನಿಸುವುದು ತಪ್ಪು. ಹಸು ಜೀವನದುದ್ದಕ್ಕೂ ಬರೀ ಎಲ್ಲರಿಗೂ ಉಪಕಾರವನ್ನೇ ಮಾಡುವಂತಹ ಪ್ರಾಣಿ ಆದ್ರಿಂದಾಗಿ ಅದಕ್ಕಪ ಅಪಕಾರ ಮಾಡಿದ್ರೆ ಅವನ ಬದುಕಿಗೆ ಕ್ಷಮೆ ಇಲ್ಲ ಆಮೇಲೆ. ಯಾಕೆಂದ್ರೆ ಅದು ಯಾವತ್ತೂ ಕೂಡ ಕನಸಿನಲ್ಲಿಯೂ ಇನ್ನೊಬ್ಬರಿಗೆ ಹಾನಿಯನ್ನ ಬಯಸುವಂಥದ್ದಲ್ಲ, ಹಿಂಸೆಯನ್ನ ಮಾಡುವಂಥದ್ದಲ್ಲ. ಕೆಲವೊಮ್ಮೆ ಸ್ವಭಾವ ದುಷ್ಟತಃ ಯಾರೋ ಕೆಟ್ಟ ರೀತಿ ಟ್ರೀಟ್ ಮಾಡಿದ್ದಕ್ಕೆ ಅದು ಹಾಯುವುದು ಅಥವಾ ನಿಮ್ಮಲ್ಲಿ ಗುಮ್ಮುವುದು ಅಂತ ಅಂತಾರಲ್ಲ, ಅಂತದ್ದೆಲ್ಲ ಮಾಡುವುದು ಯಾವುದೋ ಕೆಲವೊಂದು ಸಿಟ್ಟಿದ್ರೆ ಮಾತ್ರ. ಆದ್ರೆ ಪ್ರಾಮಾಣಿಕವಾಗಿ ಹಸುಗಳು ಒಳ್ಳೆ ರೀತಿಯಿಂದ ಯಜಮಾನ ಪ್ರೀತಿಸಿದ್ರೆ ಜೀವಕ್ಕೆ ಜೀವ ಕೊಡುತ್ತೆ. ಅದರಿಂದಾಗಿ ಅವುಗಳಿಗೆ ಬೆಲೆ ಕೊಟ್ಟು ಬದುಕಿದವ ತನ್ನ ಜೀವನದಲ್ಲೂ ಬೆಲೆ ಪಡಿತಾನೆ. ಅವುಗಳ ಬೆಲೆ ಕಳೆದವನು ತಾನು ಕೂಡ ನಿರ್ಬಲನಾಗ್ತಾನೆ. ಅಷ್ಟೇ ಅಲ್ಲ, ಅವನಿಗೆ ಯಾವುದೇ ರೀತಿಯಾದ ಬೆಳವಣಿಗೆ ಅವಕಾಶವೂ ಇರುವುದಿಲ್ಲ ಅಂತ ಇಷ್ಟು ಹೇಳಿ ಮುಂದೊಂದು ಒಳ್ಳೆಯ ಉಪಾಯವನ್ನ ಹೇಳುತ್ತಾರೆ. ಏನ್ ಮಾಡ್ಬೇಕೀಗ, ಹೇಗ್ ಮಾಡಿದ್ರೆ ನಿಮ್ಮ ಸಂಪತ್ತು ಮರಳಿ ಬರುತ್ತೆ, ಏನು ಮಾಡಿದ್ರೆ ಈ ರಾಕ್ಷಸರ ಉಪಟಳದಿಂದ ನೀವು ಪಾರಾಗ್ತೀರಿ, ಅದಕ್ಕಾಗಿ ನೀವು ಯಾರನ್ನ ಅಥವಾ ಏನನ್ನ ಮಾಡಿದ್ರೆ ನಿಮ್ಮ ಬದುಕು ಕ್ಷೇಮ ಆಗುತ್ತೆ ಅಂತ ಮುಂದಿನ ಒಂದು ಉಪಾಯವನ್ನ ಹೇಳುತ್ತಾರೆ. ಆ ಉಪಾಯ ಏನು ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ಸ್ವಭಾವ ಕರೋಮಿ ಯಜ್ಞ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾಯ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्. धर्मस्य विजयो भूयात् अधर्मस्य पराभवः. सद्भावना प्राणभृताम् भूयाद्विश्वस्य मङ्गलम्. श्रीकृष्णार्पणमस्तु.